ಇಷ್ಟು ನೋಡಿ ನಮ್ಮ ಬೆಂಗಳೂರಿನಲ್ಲಿ ಒಬ್ಬ ಕಾರು ಚಾಲಕ ಸಿಕ್ಕಾಪಟ್ಟೆ ದುರಂಕಾರ ಕೊಬ್ಬು ಇದೆಲ್ಲವೂ ಕೂಡ ತೋರಿಸಿರುವಂತದ್ದು ಅಟ್ಟಹಾಸವನ್ನ ಮೆರೆದಿದ್ದಾನೆ. ಅಂದ್ರೆ ಇಷ್ಟೊಂದು ಕೊಬ್ಬು ಇಷ್ಟೊಂದು ದುರಂಕಾರ ಯಾಕೆ ಅಂತ ಹೇಳಿ ಗೊತ್ತಿಲ್ಲ. ಬೆಂಗಳೂರಲ್ಲಿ ಕಾರ್ ಚಾಲಕನ ಅಟ್ಟಹಾಸ ನೋಡಿ ಯಾವ ಮಟ್ಟಿಗೆ ಇದೆ ಅಂತ ಹೇಳಿ ಕೇವಲ ಸಿಗ್ನಲ್ ನಲ್ಲಿ ಸೈಡ್ ಕೊಟ್ಟಿಲ್ಲ ಅಂತ ಹೇಳಿ ಇಷ್ಟು ದೊಡ್ಡ ಮಟ್ಟಕ್ಕೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ಸೈಡ್ ಬಿಟ್ಟಿಲ್ಲ ಅಂತ ಹೇಳಿ ಅದರಲ್ಲೂ ಕೂಡ ಸಿಗ್ನಲ್ ನಲ್ಲಿ ಸೈಡ್ ಕೊಟ್ಟಿಲ್ಲ ಅಂತ ಹೇಳಿ ಈ ಮಟ್ಟಕ್ಕೆ ಕ್ರೌರ್ಯವನ್ನ ತೋರಿಸಿದ್ದಾನೆ. ಬಾನೆಟ್ ವೇಳೆ ವ್ಯಕ್ತಿಯನ್ನ ಎಳೆದೊಯ್ದು ಈ ಒಂದು ಕ್ರೂರ್ಯವನ್ನ ತೋರಿಸಿದ್ದಾನೆ. ಬಾನೆಟ್ ಮೇಲಿದ್ದವ ಕಿರ್ಚಾಡಿದ್ರೂ ಕೂಡ ನಿಲ್ಲಿಸಿಲ್ಲ ಕಾರ್ ಚಾಲಕ. 1.5 ಕಿಲೋಮೀಟರ್ ಬಾನೆಟ್ ಮೇಲೆ ಎಳೆದುಕೊಂಡು ಹೋಗಿದ್ದಾನೆ. HL ರಸ್ತೆಯಲ್ಲಿ ನಿನ್ನೆ ಮಧ್ಯಾಹ್ನ ಭಯಾನಕ ಘಟನೆ ನಡೆದಿದೆ. ಆತ ಕಿರ್ಚಾಡಿದ್ರೂ ಕೂಡ ಬಿಡ್ಲಿಲ್ಲ. ನಿನ್ನೆ ಮಧ್ಯಾಹ್ನ ನಡೆದಿರುವಂತ ಘಟನೆ ಇದು. 1.5 ಕಿಲೋಮೀಟರ್ ಈ ರೀತಿಯಾಗಿ ಎಳ್ಕೊಂಡು ಹೋಗಿದ್ದಾನೆ. KA 03NN 4501 ಮಾರುತಿ ಸುಜುಕಿ XL 6 ಕಾರು. ಹಲ್ಸೂರು ಠಾಣೆ ಪೊಲೀಸರಿಂದ ಇದೀಗ ಕಾರ್ ಚಾಲಕ ಸುರೇಶ್ ಅರೆಸ್ಟ್ ಆಗಿದ್ದಾನೆ. ಕಾರ್ ಸೀಸ್ ಮಾಡಿ ಕೊಲೆ ಯತ್ನ ಕೇಸ್ ಕೂಡ ಇದೀಗ ದಾಖಲಾಗಿದೆ. ಎಸ್ ನೋಡಿ, ಈ ದೃಶ್ಯ ನೋಡ್ತಾ ಇದೀವಿ. ಇದು ಯಾವುದೋ ಸಿನಿಮಾ ಶೂಟಿಂಗ್ ಅಲ್ಲ. ಇದು ಒಂದು ರೀತಿಯಾಗಿ ಯಾವುದೋ ಸಿನಿಮಾ ಶೂಟಿಂಗ್ ಅಲ್ಲಿ ನಾವು ನೋಡ್ತೀವಿ ಅಥವಾ ಆ ರೀತಿಯಾದಂಥ ಶೂಟಿಂಗು ಅಥವಾ ಸಿನಿಮಾಗಳಲ್ಲಿ ಕಾಣಿಸುವಂಥ ಒಂದು ಸೀನ್ ಅಲ್ಲ. ಇದು ರಿಯಲ್ ಆಗಿ ನಡೆದಿರುವಂಥ ಘಟನೆ. ನಿನ್ನೆ ಮಧ್ಯಾಹ್ನ ನಡೆದಿರುವಂಥ ಘಟನೆ ಇದು ನಮ್ಮ ಬೆಂಗಳೂರಿನಲ್ಲಿ. ಈ ರೀತಿಯಾಗಿ ನೋಡ್ತಾ ಇದ್ದೀವಿ, ಕಾರ್ ಬಾನೆಟ್ ಮೇಲೆ ಎಳ್ಕೊಂಡು ಹೋಗ್ತಿದ್ದಾನೆ. ಅದು ಕೂಡ 1.5 ಕಿಲೋಮೀಟರ್ ಇದೇ ರೀತಿಯಾಗಿ ಎಳ್ಕೊಂಡು ಹೋಗಿದ್ದಾನಂತೆ. ಇನ್ನು ಯಾವ ಮಟ್ಟಕ್ಕೆ ಈತನಿಗೆ ದುರಂಕಾರ ಇರ್ಬೋದು ಅಂತ ಹೇಳಿ ಇಲ್ಲೇ ಗೊತ್ತಾಗುತ್ತೆ. ಮಾನವೀಯತೆ ಅನ್ನೋದು, ಮನುಷ್ಯತ್ವ ಅನ್ನೋದು ಎಲ್ಲೂ ಇವಾಗ ಕಾಣ್ತಾ ಇಲ್ಲ. ನಿನ್ನೆ ಮಧ್ಯಾಹ್ನ ನಡೆದಿರುವಂಥ ಭಯಾನಕ ಘಟನೆ ಇದು. 1.5 ಕಿಲೋಮೀಟರ್ ಇದೇ ರೀತಿಯಾಗಿ ಈತ ಎಳ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ಇನ್ನು ಯಾವ ರೀತಿಯಾದಂಥ ಕೇಸ್ ಇವನ ಮೇಲೆ ದಾಖಲಿಸಬೇಕು, ಯಾವ ರೀತಿಯಾದಂಥ ಶಿಕ್ಷೆ ಇವನ ಮೇಲೆ ಆಗಬೇಕು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಹಾಗಾಗಿ ಸದ್ಯಕ್ಕೆ ಕೊಲೆ ಯತ್ನ ಕೇಸ್ ಕೂಡ ಇದೀಗ ದಾಖಲಾಗಿರುವಂಥದ್ದು. ಈತ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ. ಮ್ಯಾಟರ್ ಇಷ್ಟೇ, ಸಿಗ್ನಲ್ನಲ್ಲಿ ಸೈಡ್ ಕೊಟ್ಟಿಲ್ಲ ಅಂತ ಹೇಳಿ ಕಿರಿಕ್ ಶುರುವಾಗಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸಿಗ್ನಲ್ನಲ್ಲಿ ಸೈಡ್ ಕೊಡಲಿಲ್ಲ ಅಂಥೇಳಿ ಈ ಮಟ್ಟಕ್ಕೆ ಕೋಪ ಮಾಡಿಕೊಂಡು ಈ ಮಟ್ಟಕ್ಕೆ ದುರಂಕಾರ ತೋರಿಸ್ತಾ ಇರುವಂಥದ್ದು. ಕಾರ್ ಬ್ಯಾನೆಟ್ ಮೇಲೆ ಆತನನ್ನ ಎಳ್ಕೊಂಡು ಹೋಗಿದ್ದಾರೆ. 1.5 ಕಿಲೋಮೀಟರ್ ನೋಡ್ತಾ ಇದ್ದೀವಿ. ಈತ ಇದೀಗ ಅರೆಸ್ಟ್ ಆಗಿದ್ದಾನೆ. ನೋಡಿ, ಈತ ಕಿರ್ಚಾಡ್ತಿದ್ದಾನೆ. ಆ ಟೈಮಲ್ಲಿ ಲೂಸ್ ಅಂತ ಕಿರ್ಚಾಡ್ತಿದ್ದಾನೆ. ಆದರೂ ಕೂಡ ಬಿಟ್ಟಿಲ್ಲ, ಆದರೂ ಕೂಡ ನಿಲ್ಲಿಸಿಲ್ಲ ಕಾರನ್ನ. ಅಕ್ಕಪಕ್ಕ ಹೋಗ್ತಾ ಇರುವಂಥ ಜನ ಕೂಡ ನೋಡ್ತಿದ್ದಾರೆ, ಯಾರೋ ವಿಡಿಯೋ ಕೂಡ ಮಾಡ್ತಿದ್ದಾರೆ. ಆದರೂ ಕೂಡ ಅವನು ಅದು ಯಾವ ಧೈರ್ಯದಿಂದ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಇಲ್ಲಿ ಕಾರಣ ಗೊತ್ತಾಗ್ತಾ ಇರುವಂಥದ್ದು ಸಿಗ್ನಲ್ನಲ್ಲಿ ಸೈಡ್ ಕೊಟ್ಟಿಲ್ಲ ಅಂತ ಹೇಳಿ ಕಿರಿಕ್ ಮಾಡ್ಕೊಂಡಿದ್ದಾರೆ ಅಂತ. ಏನೇ ಕಾರಣ ಇರಲಿ, ಏನೇ ಇರಲಿ, ಮಾನವೀಯತೆ ಅನ್ನೋದು ಇತ್ತೀಚೆಗೆ ಮರೆಮಾಚಿ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇದ್ರೂ ಕೂಡ ನೋಡ್ತಾ ಇದ್ರೆ. ಹಾಗಾಗಿ 1.5 ಕಿಲೋಮೀಟರ್ ಇದೇ ರೀತಿಯಾಗಿ ಆ ಒಂದು ಕಾರ್ನ ಬಾನೆಟ್ ಏನಿರುತ್ತಲ್ಲ ಅದ್ರ ಮೇಲೆ ಈತನನ್ನ ಹೀಗೆ ಎಳ್ಕೊಂಡು ಹೋಗಿದ್ದಾನೆ. ಈತ ಕ್ರೌರ್ಯವನ್ನ ಮೆರೆದಿದ್ದಾನೆ. ಆತ ಹೆದರ್ಕೊಂಡು ಕಿರ್ಚಾಡಿದ್ರು ಕೂಡ ಏನು ಗಾಡಿ ನಿಲ್ಲಿಸಲಿಲ್ಲ. ಹಾಗಾಗಿ ಇದೀಗ ಕೊಲೆ ಯತ್ನ ಕೇಸ್ ಇದೀಗ ದಾಖಲಾಗಿದೆ.